ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ಇವತ್ತಿನ ದಿನ ಒಂದು ಹೊಸ ಕ್ಯಾಂಡಲ್ ಬಗ್ಗೆ ನೋಡೋಣ. ಲಾಸ್ಟ್ ಟೈಮ್ ಏನ್ ಮಾಡಿದಪ್ಪ ನಾವು ಡೋಜಿ ಕ್ಯಾಂಡಲ್ ಬಗ್ಗೆ ನೋಡ್ಕೊಂಡಿದ್ವಿ. ಸೊ ಇವತ್ತಿನ ಏನಪ್ಪ ಅಂದ್ರೆ ಒಂದು ಹೊಸ ಕ್ಯಾಂಡಲ್ ಯಾವ್ದಪ್ಪ ಅಂದ್ರೆ ಅದು ಈ ಕ್ಯಾಂಡಲ್ ಬಗ್ಗೆ ನೋಡೋಣ. ಇಟ್ ಮೀನ್ಸ್ ಹ್ಯಾಮರ್ ಕ್ಯಾಂಡಲ್. ಓಕೆ, ಸೊ ಹ್ಯಾಮರ್ ಕ್ಯಾಂಡಲ್ ಅಪ್ಪ ಅಂದ್ರೆ ಇದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಒಂದು ರೀತಿಯಲ್ಲಿ ನಾವು ಒಂದು ಲಿಫ್ಟಿಂಗ್ ಕ್ಯಾಂಡಲ್ ಅಂತೀವಿ. ಲಿಫ್ಟಿಂಗ್ ಕ್ಯಾಂಡಲ್ ಅಪ್ಪ ಅಂದ್ರೆ ಏನು, ಈಗ ನಾವು ಲಿಫ್ಟ್ ನೋಡಿದಿಲ್ಲ. ಲಿಫ್ಟ್ ಏನ್ ಮಾಡ್ತಪ್ಪ ಅಂದ್ರೆ ಕೆಳಗೆ ಇರ್ತಕ್ಕಂಥದ್ದು ಪೂರಾ ಲೋ ಲೆವೆಲ್ ಅಲ್ಲಿ ಇರ್ತಕ್ಕಂಥದ್ದು, ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ತಕ್ಕಂಥದ್ದನ್ನ ಏನ್ ಮಾಡೋದಪ್ಪ ಅಂದ್ರೆ ಮೇಲ್ಗಡೆ ಹೋಯ್ತದೆ, ಹೌದಲ್ಲ. ಸೊ ಅದೇ ರೀತಿ ಏನ್ ಮಾಡೋದಪ್ಪ ಅಂದ್ರೆ ಈ ಡೋಜಿ ಕ್ಯಾಂಡಲ್ ಕೂಡ ಏನ್ ಮಾಡೋದಪ್ಪ ಅಂತಂದ್ರೆ ಕೆಳಗಡೆ ಇರ್ತಕ್ಕಂಥದ್ದನ್ನ ಏನ್ ಮಾಡೋದಪ್ಪ ಅಂದ್ರೆ ಮೇಲ್ಗಡೆ ಹೋಯ್ತು, ಹೌದಾ. ಸೊ ಇದು ಯಾವ ರೀತಿ ಇರ್ತಕ್ಕಂಥ ಸ್ವಲ್ಪ ನೋಡ್ಕೊಳ್ಳಿ. ಡೋಜಿ ಕ್ಯಾಂಡಲ್ ಒಂದು ಥಿಯರಿ, ಒಂದು ಕಾನ್ಸೆಪ್ಟ್ ಓದಿ ತಿಳ್ಕೊಂಡು ಆಮೇಲೆ ಚಾರ್ಟ್ ಬಗ್ಗೆ ಹೋಗೋಣ. ಸೊ ಫಸ್ಟ್ ಡೋಜಿ ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ನೋಡ್ರಿ. ಸೊ ಈ ಒಂದು ಏರಿಯಾದಲ್ಲಿ ಇದು ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈ ಏರಿಯಾದಲ್ಲಿ ಇದು ಸ್ಟಾರ್ಟ್ ಆಯ್ತಪ್ಪ, ಫಸ್ಟ್ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದು ಆಮೇಲೆ ಮತ್ತೆ ಸೀದಾ ಮೇಲ್ಗಡೆ ಹೋಗುತ್ತೆ, ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಕ್ಲೋಸ್ ಆಗುತ್ತೆ. ಓಕೆ, ಸೊ ಈ ಒಂದೇನು ಏರಿಯಾ ಇದೆಯಲ್ಲ, ಈ ಒಂದೇನು ಏರಿಯಾ ಇದೆಯಲ್ಲ, ಇದು ಆಮೇಲೆ ಇದು ಇದೊಂದು ಸ್ವಲ್ಪ, ಆಮೇಲೆ ಇದೇನು ಮೇಲ್ಗಡೆ ಒಂದು ಕೆಳಗಡೆ ಬಂದಿಲ್ಲ ಇದೊಂದು ಸ್ವಲ್ಪ. ಸೊ ಈ ಒಂದು ಕ್ಯಾಂಡಲ್ಗೆ ಏನಂತಾರಪ್ಪ ಅಂತಂದ್ರೆ ಡೋಜಿ ಕ್ಯಾಂಡಲ್ ಅಂತಾರೆ, ಸಾರಿ ಹ್ಯಾಮರ್ ಕ್ಯಾಂಡಲ್ ಅಂತ ಕರೀತಾರೆ. ಹ್ಯಾಮರ್ ಕ್ಯಾಂಡಲ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಈ ರೀತಿ ಕೆಲವೊಂದು ಟೈಮ್, ಓಕೆ, ಕೆಲವೊಂದು ಟೈಮ್ದಾಗ ಈ ರೀತಿ ಇರುತ್ತೆ, ಕೆಲವೊಂದು ಟೈಮ್ದಾಗ ರೆಡ್ ಕಲರ್ ಇರುತ್ತೆ. ಸೊ ಇಲ್ಲಿ ಕಲರ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ಇಲ್ಲಿ ಕಲರ್ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಏನಪ್ಪ ಅಂದ್ರೆ ಬಾಡಿ ಫಾರ್ಮೇಶನ್ ಹೇಳ್ತೀವಿ. ಇಲ್ಲಿ ಕಲರ್ ಇಂಪಾರ್ಟೆಂಟ್ ಅಲ್ಲ, ಅದು ಏನಾಗಿರ್ಬೋದಪ್ಪ ಅಂದ್ರೆ ರೆಡ್ ಆಗಿರ್ಬೋದಪ್ಪ, ಗ್ರೀನ್ ಆಗಿರ್ಬೋದು, ಏನೇ ಆಗಿರ್ಲಿ, ಬಟ್ ಏನಾಗಿರ್ಬೇಕು ಅಂದ್ರೆ ಫಾರ್ಮೇಶನ್ ಈ ರೀತಿ ಆಗಿರ್ಬೇಕು. ಕೆಲವೊಂದು ಟೈಮ್ದಾಗ ಏನೈತಿ ಸ್ವಲ್ಪ ವೀಕ್ ಬಂದಿರುತ್ತೆ, ಇಲ್ಲಿ ಕೆಲವೊಂದು ಟೈಮ್ದಾಗ ವೀಕ್ ಬಂದಿರಲ್ಲ, ಕೆಲವೊಂದು ಜಸ್ಟ್ ಏನಪ್ಪ ಅಂದ್ರೆ ಬಾಡಿ ಇರುತ್ತೆ. ಸೊ ಮೀನಿಂಗ್ ಏನಪ್ಪಾ ಅಂದ್ರೆ ಇರುತ್ತೆ, ಮಾರ್ಕೆಟ್ ಏನಪ್ಪ ಅಂದ್ರೆ ಫಸ್ಟ್ಗೆ ಓಪನ್ ಆಗಿದ ಕೂಡಲೇ ಫಸ್ಟ್ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದ ತಕ್ಷಣ ಲೋ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋದ ತಕ್ಷಣ ಅಲ್ಲೇ ಸ್ವಲ್ಪ ಕ್ಲೋಸ್ ಆಗುತ್ತೆ. ಓಕೆ, ಇದು ಗ್ರೀನ್ ಕ್ಯಾಂಡಲ್ ಆದ್ರೂ ರೆಡ್ ಕ್ಯಾಂಡಲ್ ಸೇಮ್ ಆಗುತ್ತೆ. ರೆಡ್ ಕ್ಯಾಂಡಲ್ ಏನಾಗುತ್ತಪ್ಪ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ, ಮಾರ್ಕೆಟ್ ಕೆಳಗಡೆ ಬರುತ್ತೆ, ಕೆಳಗಡೆ ಮುಗಿಸಿ ಮತ್ತೆ ಮಾರ್ಕೆಟ್ಗೆ ಏನಾಗುತ್ತಪ್ಪ ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಕೆಳಗಡೆ ಎರಡೂ ಸರಿ ಏನಪ್ಪ ಅಂದ್ರೆ ದೊಡ್ಡ ಲಾಂಗ್ ಟೇಲ್ ಇರುತ್ತೆ. ಓಕೆ, ಸೊ ಈ ಲಾಂಗ್ ಟೇಲ್ ಏನಪ್ಪಾ ಅಂದ್ರೆ ಇದರರ್ಥ ಇಲ್ಲಿ ಈ ಒಂದು ಪ್ರೈಸ್ ಇಂದ ಏನಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇಲ್ಲ ಅಂತಂದ್ರೆ ಅರ್ಥ. ಓಕೆ, ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇಲ್ಲ ಅದರ ಎಲ್ಲಿವರೆಗೂ ಈ ಒಂದು ಲೋನ ಬ್ರೇಕ್ ಮಾಡಿ ಮಾರ್ಕೆಟ್ ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬರಲಿ. ಇಲ್ಲಿ ಬಂದಾಗ ಏನಾಗುತ್ತೆ ಪಾಸಿಬಲ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಕ್ಯಾಂಡಲ್ ಹೈ ಲೋ ಕ್ಲೋಸ್ ಏನಪ್ಪಾ ಅಂದ್ರೆ ನೋಡ್ಕೊಂಡ್ರೆ ನಾವು ಇದು ನೋಡ್ರಿ, ಈ ಮಾರ್ಕೆಟ್ ಏನಪ್ಪಾ ಅಂತಂದ್ರೆ ಇದು ನಾವು ಏನ್ ಅನ್ಬೋದಪ್ಪ ಅನ್ನೋದು ಓಪನಿಂಗ್ ಅಂತ ಅನ್ಬೋದು. ಓಕೆ, ಸೊ ಇದು ಓಪನಿಂಗ್ ಆದ್ರೆ ಇದು ಲೋ ಇರುತ್ತೆ. ಓಕೆ, ಇದು ಹೈ ಇರುತ್ತೆ. ಓಕೆ, ಇದನ್ನೇ ಕೂಡ ಏನಿರುತ್ತಪ್ಪ ಅಂದ್ರೆ ಕ್ಲೋಸ್ ಇರುತ್ತೆ. ಸೊ ಈ ರೀತಿ ಏನಾಗಿರುತ್ತಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಈ ಡೋಜಿ ಕ್ಯಾಂಡಲ್ ಇರುತ್ತೆ, ಇದು ಲೋ, ಓಕೆ, ಇದು ಓಪನಿಂಗ್, ಇದು ಹೈ ಮತ್ತು ಇದು ಕ್ಲೋಸ್. ಸೊ ಈ ರೀತಿ ಒಂದು ಫಾರ್ಮೇಶನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇರುತ್ತೆ. ಸೊ ಇದು ಮಾರ್ಕೆಟ್ ಇರ್ತಕ್ಕಂಥದ್ದು ಚಾನ್ಸ್ ಅಲ್ಲಿ ಮಾರ್ಕೆಟ್ ನಮಗೆ ಲಾಸ್ಟ್ ಟೈಮ್ ಅಂತ ಹೇಳಿದಪ್ಪ ಅಂದ್ರೆ ಲಾಸ್ಟ್ ಟೈಮ್ ಕ್ಯಾಂಡಲ್ ಮಾರ್ಕೆಟ್ ಯಾವ ರೀತಿ ಹೋಗುತ್ತಪ್ಪ ಅಂದ್ರೆ ಮೂರು ತಿರುವು ಹೋಗುತ್ತೆ. ಒಂದು ಅಪ್ಸೈಡ್, ಓಕೆ, ಒಂದು ಅಪ್ಸೈಡ್ ಹೋಗುತ್ತೆ, ಇನ್ನೊಂದು ಏನಾಗುತ್ತಪ್ಪ ಅಂದ್ರೆ ಇದು ಕನ್ಸಲ್ಟೇಷನ್ ಈ ರೀತಿ, ಹೌದಾ. ಇನ್ನೊಂದು ಏನಾಗುತ್ತಪ್ಪ ಅಂದ್ರೆ ಒಂದು ಡೌನ್ ಟ್ರೆಂಡ್ ಬರುತ್ತೆ, ಮಾರ್ಕೆಟ್ ಕೆಳಗಡೆ ಬರುತ್ತೆ. ಸೊ ಈ ಹ್ಯಾಮರ್ ಕ್ಯಾಂಡಲ್ ಏನಿದಿಲ್ಲ, ಓಕೆ, ಈ ಹ್ಯಾಮರ್ ಕ್ಯಾಂಡಲ್ ಏನಿದಿಲ್ಲ, ಈ ಹ್ಯಾಮರ್ ಕ್ಯಾಂಡಲ್ ಎಲ್ಲ ಮಾರ್ಕೆಟ್ ಒಂದೇ ತಿರುಗಿ ವರ್ಕ್ ಮಾಡಂಗಿಲ್ಲ. ಓಕೆ, ಇದು ಆಕ್ಚುಲಿ ಏನಪ್ಪಾ ಅಂದ್ರೆ ಹ್ಯಾಮರ್ ಕ್ಯಾಂಡಲ್ ಅಂತಕ್ಕಂಥದ್ದು ಯಾವ ಕ್ಯಾಂಡಲ್ ಅಪ್ಪ ಅಂದ್ರೆ ಬುಲಿಶ್ ಕ್ಯಾಂಡಲ್ ಇದೆ. ಓಕೆ, ಹ್ಯಾಮರ್ ಕ್ಯಾಂಡಲ್ ಅಂತಕ್ಕಂಥದ್ದು ಬುಲಿಶ್ ಕ್ಯಾಂಡಲ್. ಸೊ ಹೀಗಾಗಿ ಏನ್ ಮಾಡ್ತಪ್ಪ ಅಂದ್ರೆ ಇದು ಎಲ್ಲಿ ಯೂಸ್ ಮಾಡ್ತಪ್ಪ ಅಂದ್ರೆ ಇದು ಅಪ್ ಟ್ರೆಂಡ್ ದಲ್ಲಿ ಮಾತ್ರ ಇದು ಕರೆಕ್ಟ್ ಆಗಿ ಯೂಸ್ ಮಾಡುತ್ತೆ. ಓಕೆ, ಅಪ್ ಟ್ರೆಂಡ್ ದಲ್ಲಿ ಮಾತ್ರ ಇದು ಕರೆಕ್ಟ್ ಆಗಿ ಯೂಸ್ ಮಾಡುತ್ತೆ. ಡೌನ್ ಟ್ರೆಂಡ್ ದಲ್ಲಿ ಏನಾಗ್ತಪ್ಪ ಅಂದ್ರೆ ಇದು ವರ್ಕ್ ಮಾಡೋದಕ್ಕೆ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಓಕೆ, ಇದು ಹ್ಯಾಮರ್ ಕ್ಯಾಂಡಲ್ ಬುಲಿಶ್ ಕ್ಯಾಂಡಲ್ ಆಗಿರೋದ್ರಿಂದ ಇದೇನಾಗುತ್ತಪ್ಪ ಅಂದ್ರೆ ಅಪ್ ಟ್ರೆಂಡ್ ದಲ್ಲಿ ಮಾತ್ರ ಇದು ಕೆಲಸ ಕೊಡುತ್ತೆ. ಓಕೆ, ಸೊ ಯಾವ ರೀತಿ ಇದು ಅಪ್ ಟ್ರೆಂಡ್ ದಲ್ಲಿ ಕೆಲಸ ಕೊಡುತ್ತೆ ಸ್ವಲ್ಪ ನೋಡ್ಕೊಂಬೋಣ. ಅಪ್ ಟ್ರೆಂಡ್ ದಲ್ಲಿ ಸ್ವಲ್ಪ ನೋಡ್ಕೊಂಬಂದ್ರೆ ನೋಡ್ರಿ, ಸೊ ಇದು ಅಪ್ ಟ್ರೆಂಡ್ ನಿಮ್ಗೆ ಗೊತ್ತಿದೆ, ಹೌದಾ. ಸೊ ಅಪ್ ಟ್ರೆಂಡ್ ಏನಪ್ಪಾ ಅಂದ್ರೆ ಇದು ಲೋವರ್ ಲೋ, ಸಾರಿ ಹೈಯರ್ ಲೋ, ಹೌದಾ. ಸೊ ಇದು ಹೈಯರ್ ಲೋ, ಇದೇನಪ್ಪಾ ಅಂತಂದ್ರೆ ಇದು ಹೈಯರ್ ಹೈ, ಅದು ನಿಮ್ಗೆ ಗೊತ್ತಿದೆ. ಸೊ ಇಲ್ಲೇನಪ್ಪಾ ಅಂದ್ರೆ ಅಪ್ ಟ್ರೆಂಡ್ ಒಳಗ ಈ ಡೋಜಿ ಕ್ಯಾಂಡಲ್ ಇದು ಸಾರಿ ಹ್ಯಾಮರ್ ಕ್ಯಾಂಡಲ್ ಇದೆಲ್ಲ, ಹ್ಯಾಮರ್ ಕ್ಯಾಂಡಲ್ ಯಾವತ್ತು ಈ ಒಂದು ಲೋವರ್ ಲೋ ಒಳಗೆ ಆಗ್ತಿತ್ತು. ಓಕೆ, ಈ ಒಂದು ಲೋವರ್ ಲೋ ಒಳಗೆ ಏನಾಗ್ತಿತ್ತಪ್ಪ ಅಂದ್ರೆ ಈ ಹ್ಯಾಮರ್ ಕ್ಯಾಂಡಲ್ ಇದು ಅಪ್ ಟ್ರೆಂಡ್ ಒಳಗ ಲೋವರ್ ಲೋ ಒಳಗ ಇದು ಹೈಯರ್ ಲೋ ಒಳಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಅಪ್ ಟ್ರೆಂಡ್ ಒಳಗ ಹೈಯರ್ ಲೋ ಒಳಗ ಈ ಡೋಜಿ ಕ್ಯಾಂಡಲ್ ಆಗ್ತಿತ್ತು. ಈ ಡೋಜಿ ಕ್ಯಾಂಡಲ್ ಏನ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಈ ರೀತಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಾಗ ಇಲ್ಲೇನು ಹ್ಯಾಮರ್ ಕ್ಯಾಂಡಲ್ ಮಾಡಿಲ್ಲ, ಹ್ಯಾಮರ್ ಕ್ಯಾಂಡಲ್ ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಸಪೋರ್ಟಿಗೆ ಇದು ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಲಿಫ್ಟ್ ಮಾಡುತ್ತೆ. ಮತ್ತೆ ಕೆಳಗಡೆ ಒಂದು ಫುಲ್ ಬ್ಯಾಕ್ ಬಂದಾಗ ಮತ್ತೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಒಂದು ಸಪೋರ್ಟಿಗೆ ಇದು ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಏನಪ್ಪ ಅಂದ್ರೆ ಕೆಳಗಡೆ ಹೋಗ್ತಕ್ಕಂಥ
ಇದು ಸಾರಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈಗ ಏನಾಗುತ್ತಪ್ಪ ಅಂದ್ರೆ ಹ್ಯಾಮರ್ ಕ್ಯಾಂಡಲ್ ಬುಲಿಶ್ ಕ್ಯಾಂಡಲ್ ಆಗಿರೋದ್ರಿಂದ ಅಪ್ ಟ್ರೆಂಡ್ದಲ್ಲಿ ಯಾವತ್ತು ಸ್ವಿಂಗ್ ಲೋ ಒಳಗೆ ಇದು ರೆಡಿ ಆಗುತ್ತೆ. ಓಕೆ, ಇದು ಸ್ವಿಂಗ್ ಲೋ ಒಳಗೆ ರೆಡಿ ಆಗುತ್ತೆ, ಸ್ವಿಂಗ್ ಹೈ ಒಳಗೆ ರೆಡಿ ಆಗಂಗಿಲ್ಲ ಇದು. ಓಕೆ, ಸ್ವಿಂಗ್ ಹೈ ಒಳಗೆ ರೆಡಿ ಆಗಂಗಿಲ್ಲ. ಇದೇನು ಸ್ವಿಂಗ್ ಹೈ ಒಳಗೆ ರೆಡಿ ಆದ್ರೂ ಕೂಡ ಸ್ವಲ್ಪ ಕೆಳಗಡೆ ಬಂದ ಮತ್ತೊಂದಲ್ಲಿ ಕ್ಯಾಂಡಲ್ ರೆಡಿ ಆಗಿಸಿ ಅವಾಗ ಮತ್ತೆ ಮೇಲೆ ಹೋಗುತ್ತೆ. ಸೊ ಈಗ ಏನಪ್ಪ ಅಂದ್ರೆ ಅಪ್ ಟ್ರೆಂಡ್ ಒಳಗೆ ಲೋ ಸಾರಿ ಹೈಯರ್ ಲೋ ಒಳಗೆ ಇದು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಇನ್ನು ಲೋವರ್ ಲೋ ಒಳಗೆ ಎಲ್ಲಿ ಕ್ರಿಯೇಟ್ ಆಗುತ್ತಪ್ಪ ಅಂದ್ರೆ ಲೋವರ್ ಲೋ ಎಲ್ಲ ಲೋವರ್ ಲೋ ಒಳಗೆ ಏನಾಗ್ತಪ್ಪ ಅಂದ್ರೆ ಇದು ಲೋವರ್ ಲೋ, ಹೌದಾ, ಏನಪ್ಪ ಅಂದ್ರೆ ಇದು ಲೋವರ್ ಲೋ, ಆಮೇಲೆ ಇದು ಹೈಯರ್ ಲೋ, ಸಾರಿ ಲೋವರ್ ಹೈ, ಇದು ಲೋವರ್ ಹೈ. ಸೊ ಇಲ್ಲಿ ಮಾರ್ಕೆಟ್ ಏನಾಗಪ್ಪ ಅಂದ್ರೆ ಇಲ್ಲಿ ಏನಾದ್ರು ಡೋಜಿ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಓಕೆ ಡೌನ್ ಟ್ರೆಂಡ್ ಒಳಗೆ, ಓಕೆ ಡೌನ್ ಟ್ರೆಂಡ್ ಒಳಗೆ ಇಲ್ಲಿ ಏನಾದ್ರು ಡೋಜಿ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಇದು ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಮೇಲ್ಗಡೆ ಒಯ್ಯಂಗಿಲ್ಲ. ಓಕೆ, ಮೇಲ್ಗಡೆ ಒಯ್ಯಂಗಿಲ್ಲ. ಏನಾಗ್ತಪ್ಪ ಅಂದ್ರೆ ಒಂದೇ ಕ್ಯಾಂಡಲ್ ಮೇಲ್ಗಡೆ ಹೋಗುತ್ತೆ ಆಗಿರುತ್ತೆ. ಲೋವರ್ ಒಳಗೆ ಡೌನ್ ಟ್ರೆಂಡ್ ಒಳಗೆ ಆಗಿರುತ್ತೆ, ಒಂದೇ ಕ್ಯಾಂಡಲ್ ಅನ್ನ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಸೆಕೆಂಡ್ ಕ್ಯಾಂಡಲ್ ಏನಪ್ಪ ಅಂದ್ರೆ ಒಂದು ರೆಡ್ ಕ್ಯಾಂಡಲ್ ಬಂದ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಡೌನ್ ಟ್ರೆಂಡ್ ಒಳಗೆ ರೆಸಿಸ್ಟೆನ್ಸ್ ಬಹಳ ಹೆವಿ ಇರುತ್ತೆ, ಸಪೋರ್ಟ್ ಏನಿರುತ್ತಪ್ಪ ಅಂದ್ರೆ ಸ್ವಲ್ಪ ಲೋ ಇರುತ್ತೆ. ಸಪೋರ್ಟ್ ಏನಿರುತ್ತಪ್ಪ ಅಂದ್ರೆ ವೀಕ್ ಇರುತ್ತೆ, ರೆಸಿಸ್ಟೆನ್ಸ್ ಡೌನ್ ಟ್ರೆಂಡ್ ಒಳಗೆ ಏನಿರುತ್ತಪ್ಪ ಅಂದ್ರೆ ಇದು ಸ್ಟ್ರಾಂಗ್ ಇರುತ್ತೆ. ಸೊ ಹೀಗಾಗಿ ಏನಿರುತ್ತಪ್ಪ ಅಂದ್ರೆ ಡೌನ್ ಟ್ರೆಂಡ್ ಒಳಗೆ ಲೋವರ್ ಲೋ ಒಳಗೆ ಹ್ಯಾಮರ್ ಕ್ಯಾಂಡಲ್ ಆಯ್ತಪ್ಪ ಯಾಕಂದ್ರೆ ಸ್ವಲ್ಪ ಫಸ್ಟ್ ಕ್ಯಾಂಡಲ್ ಮೇಲ್ಗಡೆ ಹೋದ್ರು ಕೂಡ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತಪ್ಪ ರೆಡ್ ಕ್ಯಾಂಡಲ್ ಮಾಡ್ಕೊಂಡು ಈ ಒಂದು ಲೋ ಅನ್ನ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಬ್ರೇಕ್ ಮಾಡಿ ಮತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗೆ ಇರ್ತಕ್ಕಂಥ ಸ್ವಿಂಗ್ ಅನ್ನು ಮಾಡ್ಕೊಂಡು ಮಾರ್ಕೆಟ್ ಡೌನ್ ಟ್ರೆಂಡ್ ಬರುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಇದು ಇದು ಕನ್ಸೋಲೇಷನ್ ಝೋನ್ದಲ್ಲಿ, ಓಕೆ ಸೊ ಇದು ಕನ್ಸೋಲೇಷನ್ ಝೋನ್ದಲ್ಲಿ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಇನ್ನು ಈ ರೀತಿ ಒಂದು ಕನ್ಸೋಲೇಷನ್ ಝೋನ್ ಇರುತ್ತೆ. ಈ ಕನ್ಸೋಲೇಷನ್ ಝೋನ್ದಲ್ಲಿ ಕೆಳಗಡೆ ನಾನು ಹೇಳಿದ ಲಿಫ್ಟಿಂಗ್ ಕ್ಯಾಂಡಲ್ ಅಂತ ಇದೆ, ಹೌದಾ. ಇದು ಮಾರ್ಕೆಟ್ದಲ್ಲಿ ಇಲ್ಲಿ ಈ ರೀತಿ ಏನಾದ್ರು ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಮಾತ್ರ ಓಕೆ ಈ ರೀತಿ ಕೆಳಗಡೆ ಇರ್ತಕ್ಕಂಥ ಸಪೋರ್ಟ್ ಜಾಗದಲ್ಲಿನ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಸಪೋರ್ಟ್ ಜಾಗದಲ್ಲಿ ಏನಾದ್ರು ಈ ಹ್ಯಾಮರ್ ಕ್ಯಾಂಡಲ್ ಆಯ್ತಪ್ಪ ಮಾರ್ಕೆಟ್ ಅನ್ನು ಸ್ವಲ್ಪ ಮೇಲ್ಗಡೆ ಈ ಒಂದು ಹೈ ಲೋ ಕ್ರಾಸ್ ಮಾಡಿದ ಕೂಡಲೇ ಹ್ಯಾಮರ್ ಕ್ಯಾಂಡಲ್ ನ ಹೈ ಕ್ರಾಸ್ ಮಾಡಿದ ಕೂಡಲೇ ಮಾರ್ಕೆಟ್ ಅನ್ನ ಮೇಲ್ಗಡೆ ಅಕಸ್ಮಾತ್ ಏನಾದ್ರು ಈ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಏನಾದ್ರು ಈ ಕ್ಯಾಂಡಲ್ ರೆಡಿ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ರಿವರ್ಸ್ ತಗೋತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇದು ಹ್ಯಾಮರ್ ಕ್ಯಾಂಡಲ್ ಬುಲಿಶ್ ಕ್ಯಾಂಡಲ್ ಆಗಿರೋದ್ರಿಂದ ಬುಲಿಶ್ ಕ್ಯಾಂಡಲ್ ಎಲ್ಲಿ ವರ್ಕ್ ಮಾಡ್ತಪ್ಪ ಅಂದ್ರೆ ಸಪೋರ್ಟ್ ಇದ್ರಲ್ಲಿ ಮಾತ್ರ ವರ್ಕ್ ಮಾಡ್ತಾವೆ, ರೆಸಿಸ್ಟೆನ್ಸ್ ಇದ್ದಲ್ಲಿ ಇದು ವರ್ಕ್ ಮಾಡಂಗಿಲ್ಲ. ಸೊ ಹೀಗಾಗಿ ಇಲ್ಲಿ ರೆಸಿಸ್ಟೆನ್ಸ್ ಏನ್ ಇರುತ್ತಲ್ಲ ಮಾರ್ಕೆಟ್ ಏನಪ್ಪ ಅಂದ್ರೆ ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಮಾಡಿ ಎಲ್ಲರಿಗೂ ಟ್ರಾಪ್ ಮಾಡಿದ ನೆಕ್ಸ್ಟ್ ಕ್ಯಾಂಡಲ್ ಏನಪ್ಪ ಅಂದ್ರೆ ಈ ಒಂದು ರೆಡ್ ಕ್ಯಾಂಡಲ್ ಮಾಡ್ಕೊಂಡು ಇದು ಲೋ ಕ್ರಾಸ್ ಇದನ್ನ ಹ್ಯಾಮರ್ ಕ್ಯಾಂಡಲ್ ಲೋ ಕ್ರಾಸ್ ಮಾಡ್ಕೊಂಡು ನೆಕ್ಸ್ಟ್ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತದೆ. ಏನಪ್ಪ ಅಂದ್ರೆ ಕನ್ಸೋಲೇಷನ್ ಏರಿಯಾದಲ್ಲಿ, ಹೌದಾ. ಸೊ ನಾವು ಈಗೇನ್ ಕಲ್ತೀವಪ್ಪ ಕನ್ಸೋಲೇಷನ್ ಏರಿಯಾದಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಕಲ್ತೀವಿ, ಅಪ್ ಟ್ರೆಂಡ್ ದಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಕಲ್ತೀವಿ, ಡೌನ್ ಟ್ರೆಂಡ್ ದಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಕಲ್ತೀವಿ. ಓಕೆ, ಸೊ ಅದೇ ರೀತಿ ಇನ್ನೊಂದು ಎರಡು ಪ್ಯಾಟರ್ನ್ ಅದಾವ. ಯಾವಪ್ಪ ಅಂದ್ರೆ ಒಂದು ಡಬಲ್ ಪ್ಯಾಟರ್ನ್, ಒಂದು ಎಂ ಪ್ಯಾಟರ್ನ್. ಇಲ್ಲಿ ಯಾವ ರೀತಿ ವರ್ಕ್ ಮಾಡ್ತಪ್ಪ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ಫಸ್ಟ್ ಸ್ವಿಂಗ್ ಬಿಟ್ಟಿಗೆ ಸೆಕೆಂಡ್ ಸ್ವಿಂಗ್ ಅಲ್ಲಿ ಏನಾದ್ರು ಓಕೆ ಸೆಕೆಂಡ್ ಸ್ವಿಂಗ್ ಅಲ್ಲಿ ಏನಾದ್ರು ಈ ಒಂದು ಹ್ಯಾಮರ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಈ ಎಲ್ಲಿವರೆಗೂ ಈ ಹ್ಯಾಮರ್ ಕ್ಯಾಂಡಲ್ ಲೋ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಇದು ರಿವರ್ಸ್ ಆಗಿಲ್ಲ. ಓಕೆ, ಅವಾಗ ಏನಾಗುತ್ತಪ್ಪ ಇದು ಹ್ಯಾಮರ್ ಕ್ಯಾಂಡಲ್ ಸೆಕೆಂಡ್ ಸ್ವಿಂಗ್ ಅಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ಸೆಕೆಂಡ್ ಸ್ವಿಂಗ್ ಅಲ್ಲಿ ಹ್ಯಾಮರ್ ಕ್ಯಾಂಡಲ್ ಏನಾದ್ರು ಲೋ ಹೈ ಬ್ರೇಕ್ ಮಾಡ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಆದ್ರೆ ಇದು ಡಬ್ಲ್ಯೂ ಪ್ಯಾಟರ್ನ್ ಏನಾದ್ರು ಡೌನ್ ಟ್ರೆಂಡ್ ಅಲ್ಲಿ ಇರ್ತಪ್ಪ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಏನಾದ್ರು ಡೌನ್ ಟ್ರೆಂಡ್ ಅಲ್ಲಿ ಇತ್ತಪ್ಪ ಅಂದ್ರೆ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ ಸ್ವಲ್ಪ ಒಂದ್ ಎರಡು ಮೂರು ಕ್ಯಾಂಡಲ್ ಮೇಲ್ಗಡೆ ಹೋಗಿಸಿನ ಮತ್ತೆ ಏನಾಗ್ತಪ್ಪ ಅಂದ್ರೆ ಚಿಕ್ಕದಾಗಿ ಈ ರೌಂಡಿಂಗ್ ಪ್ಯಾಟರ್ನ್ ತಗೊಂಡಿದ್ದ ಈ ರೌಂಡಿಂಗ್ ಪ್ಯಾಟರ್ನ್ ಚಿಕ್ಕದಾಗಿ ಒಂದು ರೆಡಿ ಕ್ಯಾಂಡಲ್ ತಗೊಂಡು ಮಾರ್ಕೆಟ್ ಈ ಒಂದು ಲೋನ್ ಬ್ರೇಕ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಓಕೆ, ಇದು ಮೇನ್ ಇಂಪಾರ್ಟೆಂಟ್ ಎಲ್ಲಿ ಇರಬೇಕು ಡಬ್ಲ್ಯೂ ಪ್ಯಾಟರ್ನ್ ಅಪ್ ಟ್ರೆಂಡ್ ಅಲ್ಲಿ ಮಾತ್ರ ಇರಬೇಕು. ಸೊ ಏನು ಎಂ ಪ್ಯಾಟರ್ನ್ ಇರುತ್ತಪ್ಪ ಅಂದ್ರೆ ಎಂ ಪ್ಯಾಟರ್ನ್ ದಲ್ಲಿ ಇದು ಒಂದು ಸ್ವಿಂಗ್ ಆಮೇಲೆ ಇದು ಒಂದು ಸ್ವಿಂಗ್, ಹೌದಾ. ಸೊ ಮೇಲ್ಗಡೆ ಇರ್ತಕ್ಕಂಥ ಸ್ವಿಂಗ್ ಅಂದ್ರೆ ರೆಸಿಸ್ಟೆನ್ಸ್ ಇರುತ್ತೆ, ಹೌದಾ. ಸೊ ರೆಸಿಸ್ಟೆನ್ಸ್ ಇತ್ತಪ್ಪ ಅಂದ್ರೆ ಇಲ್ಲಿ ಏನಾದ್ರು ಹ್ಯಾಮರ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಇದೇನಾದ್ರಪ್ಪ ಲೋ ಅನ್ನ ಬ್ರೇಕ್ ಮಾಡಿದೆ ಈ ಸಾರಿ ಹೈ ಅನ್ನ ಬ್ರೇಕ್ ಮಾಡಿದೆ ಲೋ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದ್ಬಿಟ್ಟು ಎಂ ಪ್ಯಾಟರ್ನ್ ಇವತ್ತು ಡೌನ್ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಡಬ್ಲ್ಯೂ ಪ್ಯಾಟರ್ನ್ ಇವತ್ತು ಯಾವ್ದನ್ನ ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ ಅಪ್ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹೇಗಪ್ಪ ಅಂದ್ರೆ ಅಪ್ ಟ್ರೆಂಡ್ ಒಳಗೆ ಡಬ್ಲ್ಯೂ ಪ್ಯಾಟರ್ನ್ ದಲ್ಲಿ ಸೆಕೆಂಡ್ ಸ್ವಿಂಗ್ ಅಲ್ಲಿ ಏನಾದ್ರು ಹ್ಯಾಮರ್ ಕ್ಯಾಂಡಲ್ ಬಂದ ಲೋ ಹೈ ಅನ್ನ ಬ್ರೇಕ್ ಮಾಡಿದಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಎಂ ಪ್ಯಾಟರ್ನ್ ದಲ್ಲಿ ಡೌನ್ ಟ್ರೆಂಡ್ ದಲ್ಲಿ ಸೆಕೆಂಡ್ ಸ್ವಿಂಗ್ ಅಲ್ಲಿ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಏನಾದ್ರು ಹ್ಯಾಮರ್ ಕ್ಯಾಂಡಲ್ ಮಾಡ್ತಪ್ಪ ಅದು ಲೋ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಹೀಗೆ ಏನ್ ಮಾಡ್ರಪ್ಪ ಅಂದ್ರೆ ಈ ಹ್ಯಾಮರ್ ಕ್ಯಾಂಡಲ್ ಏನಿದಿಲ್ಲ ಓಕೆ ಈ ಹ್ಯಾಮರ್ ಕ್ಯಾಂಡಲ್ ಏನಿದಿಲ್ಲ ಮಾರ್ಕೆಟ್ ಎಲ್ಲಿ ಹ್ಯಾಮರ್ ಕ್ಯಾಂಡಲ್ ಆಗುತ್ತೆ ಅಲ್ಲಿ ಎಲ್ಲಾ ಕಡೆ ಏನಾಗಂಗಿಲ್ಲಪ್ಪ ಎಲ್ಲ ಕಡೆ ನೀವು ಏನ್ ಮಾಡ್ಬೇಕು ಬೈ ಮಾಡಕ್ ಹೋಗ್ಬೇಕು. ಯಾಕಪ್ಪ ಅಂದ್ರೆ ಟ್ರೆಂಡ್ ಯಾವ್ದು ನೋಡ್ಕೋಬೇಕು.
ಮಾರ್ಕೆಟ್ದಲ್ಲಿ ಟ್ರೆಂಡ್ ಯಾವ್ದು ನೋಡ್ಬೇಕು. ಟ್ರೆಂಡ್ ಅಪ್ ಟ್ರೆಂಡ್ ಇತ್ತಂದ್ರೆ ಓಕೆ, ಅದೇನು ಪರವಾಗಿಲ್ಲ. ಡೌನ್ ಟ್ರೆಂಡ್ ಇತ್ತಪ್ಪ ಅಂದ್ರೆ ಈ ಹ್ಯಾಮರ್ ಕ್ಯಾಂಡಲ್ ಫೇಲ್ ಆಗ್ತದೆ ಚಾನ್ಸ್ ಇದೆ. ಅಪ್ ಟ್ರೆಂಡ್ ದಲ್ಲಿ ಮಾತ್ರ ಇದು ಕೆಲಸ ಮಾಡೋದು, ವರ್ಕ್ ಮಾಡುತ್ತೆ. ಯಾಕಪ್ಪ ಅಂದ್ರೆ ಇದು ಹ್ಯಾಮರ್ ಕ್ಯಾಂಡಲ್ ಅಂತಕ್ಕಂಥ ಯಾವ ಕ್ಯಾಂಡಲ್ ಇದು ಬುಲಿಶ್ ಕ್ಯಾಂಡಲ್. ಓಕೆ, ಸೊ ಬುಲಿಶ್ ಕ್ಯಾಂಡಲ್ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ಏನಂತಪ್ಪ ಅಂದ್ರೆ ಸಪೋರ್ಟ್ ದಲ್ಲಿ ಮಾತ್ರ, ಅಪ್ ಟ್ರೆಂಡ್ ದಲ್ಲಿ ಮಾತ್ರ ವರ್ಕ್ ಮಾಡುತ್ತೆ. ಒಂದು ನೀವು ತಲೆ ಇಟ್ಕೋರಿ, ಬುಲಿಶ್ ಎಲ್ಲಾ ಬುಲಿಶ್ ಕ್ಯಾಂಡಲ್ಗಳು ಸಪೋರ್ಟ್ ದಲ್ಲಿ ವರ್ಕ್ ಮಾಡ್ತಾವ. ಎಲ್ಲಾ ಬೇರಿಶ್ ಕ್ಯಾಂಡಲ್ಗಳು ಎಲ್ಲಾ ಇಲ್ಲಿ ವರ್ಕ್ ಮಾಡ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಅಲ್ಲಿ ವರ್ಕ್ ಮಾಡ್ತಾವ. ಓಕೆ, ಸೊ ಇದೇ ಅಪೋಸಿಟ್ ಅಪ್ಪ ಅಂದ್ರೆ ಎಲ್ಲಾ ಬುಲಿಶ್ ಕ್ಯಾಂಡಲ್ ಡೌನ್ ಟ್ರೆಂಡ್ ದಲ್ಲಿ, ಓಕೆ, ಡೌನ್ ಟ್ರೆಂಡ್ ದಲ್ಲಿ ವರ್ಕ್ ಮಾಡಂಗಿಲ್ಲ. ಎಲ್ಲಾ ಬೇರಿಶ್ ಕ್ಯಾಂಡಲ್ ಅಪ್ ಟ್ರೆಂಡ್ ದಲ್ಲಿ ವರ್ಕ್ ಮಾಡಂಗಿಲ್ಲ. ಸೊ ಇದು ಅಪೋಸಿಟ್ ಇರುತ್ತೆ. ಓಕೆ, ಸ್ವಲ್ಪ ಇವಾಗ ಸೇರ್ಕೊಂಡ್ ಇಲ್ಲಪ್ಪ ಅಂದ್ರೆ ಅಪ್ ಟ್ರೆಂಡ್ ದಲ್ಲಿ ಯಾವ ರೀತಿ ಇರುತ್ತೆ, ಅಪ್ ಟ್ರೆಂಡ್ ದಲ್ಲಿ ಯಾವ ರೀತಿ ಇರುತ್ತೆ, ಡೌನ್ ಟ್ರೆಂಡ್ ಯಾವ ಇರುತ್ತೆ, ಕನ್ಸೋಲೇಷನ್ ದಲ್ಲಿ ಯಾವ ರೀತಿ ಇರುತ್ತೆ, ಎಂ ಪ್ಯಾಟರ್ನ್ ದಲ್ಲಿ ಯಾವ ಇರುತ್ತೆ, ಡಬ್ಲ್ಯೂ ಪ್ಯಾಟರ್ನ್ ದಲ್ಲಿ ಇರ್ತಕ್ಕಂಥ ಈ ಐದು ಥಿಯರಿನ ನಾವು ಇವಾಗ ನೋಡ್ಕೊಂಡ್ಬಂದ್ವಿ. ಇದನ್ನ ಸ್ವಲ್ಪ ಚಾರ್ಟ್ ದಲ್ಲಿ ನೋಡ್ಕೊಂಡ್ಬಂದ್ರೆ, ಚಾರ್ಟ್ ನೋಡ್ರಿ, ಒನ್ ಡೇ ಚಾರ್ಟ್ ದಲ್ಲಿ ತೋರಿಸ್ತೀನಿ. ಓಕೆ, ಇದು ನೋಡ್ರಿ, ಈ ಟ್ರೆಂಡ್ ಸ್ವಲ್ಪ ನೋಡ್ರಿ, ಗಮನ ಕೊಟ್ಟು ನೋಡ್ರಿ ಟ್ರೆಂಡ್. ಈ ಟ್ರೆಂಡ್ ನೋಡ್ರಿ, ಫಸ್ಟ್ ಈ ಟ್ರೆಂಡ್ ಏನಿದೆಪ್ಪ ಅಂದ್ರೆ ಇಲ್ಲಿ ಡೌನ್ ಟ್ರೆಂಡ್ ಇದೆ. ಹೌದಾ, ಯಾಕಪ್ಪ ಅಂದ್ರೆ ಇದು ಇಲ್ಲೇನಿದೆ ಲೋವರ್ ಹೈ, ಲೋವರ್ ಹೈ, ಲೋವರ್ ಹೈ. ಓಕೆ, ಆಮೇಲೆ ಇಲ್ಲಿ ಲೋವರ್ ಲೋ, ಲೋವರ್ ಲೋ. ನಾ ಏನಿದೆಪ್ಪ ಅಂದ್ರೆ ಡೌನ್ ಟ್ರೆಂಡ್ ದಲ್ಲಿ ಮಾರ್ಕೆಟ್ ಹ್ಯಾಮರ್ ಕ್ಯಾಂಡಲ್ ವರ್ಕ್ ಮಾಡೋ ಅಂತ ಹೇಳಿ. ಹೌದಾ, ಸೊ ಹ್ಯಾಮರ್ ಕ್ಯಾಂಡಲ್ ನೋಡ್ರಿ, ಇದೇನಿದೆಪ್ಪ ಅನ್ನೋದು ಹ್ಯಾಮರ್ ಕ್ಯಾಂಡಲ್. ಹೌದಾ, ಈ ಡೋಜಿ ಕ್ಯಾಂಡಲ್ ಇದೆಲ್ಲ ಹ್ಯಾಮರ್ ಕ್ಯಾಂಡಲ್. ಸ್ವಲ್ಪ ಜೂಮ್ ಮಾಡ್ತೀವಿ. ಸೊ ಈ ಕ್ಯಾಂಡಲ್ ನೋಡ್ರಿ, ಈ ಕ್ಯಾಂಡಲ್ ಇದ್ರೆ ಇದು ಹ್ಯಾಮರ್ ಕ್ಯಾಂಡಲ್ ಇದೆ. ಸೊ ಹ್ಯಾಮರ್ ಕ್ಯಾಂಡಲ್ ಏನಪ್ಪ ಡೌನ್ ಟ್ರೆಂಡ್ ಇದೆ. ಸೊ ಡೌನ್ ಟ್ರೆಂಡ್ ಇದ್ರೂ ಕೂಡ ಮಾರ್ಕೆಟ್ ಎಲ್ಲ ಏನಪ್ಪ ಅಂದ್ರೆ ಹೈ ಅನ್ನು ಬ್ರೇಕ್ ಮಾಡಿಲ್ಲ, ಹೈ ಅನ್ನು ಬ್ರೇಕ್ ಮಾಡಿದ್ರೆ ಲೋನ ಬ್ರೇಕ್ ಮಾಡಿದೆ. ಹೌದಾ, ಯಾಕಪ್ಪ ಅಂದ್ರೆ ಟ್ರೆಂಡ್ ಯಾವ್ದಿದೆ, ಡೌನ್ ಟ್ರೆಂಡ್. ಸೊ ಡೌನ್ ಟ್ರೆಂಡ್ ನಮಗೆ ಏನಪ್ಪ ಅಂದ್ರೆ ಹ್ಯಾಮರ್ ಕ್ಯಾಂಡಲ್ ವರ್ಕ್ ಮಾಡಂಗಿಲ್ಲ. ಹೌದಾ, ಸೊ ಇದೇನಪ್ಪ ಲೋ ಬ್ರೇಕ್ ಮಾಡ್ತೀವಿ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ಆಮೇಲೆ ಇಲ್ಲಿ ನೋಡ್ರಿ, ಓಕೆ, ಇಲ್ಲಿ ಪೂರಾ ಕೆಳಗಡೆ ಇದೆ. ಓಕೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ. ಇಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿತ್ತು. ಓಕೆ, ಹ್ಯಾಮರ್ ಕ್ಯಾಂಡಲ್ ಆದ್ರೂ ಕೂಡ ಇದ್ರದ್ದು ಏನಾಗಿದೆಪ್ಪ ಅಂದ್ರೆ ಇನ್ನ ಹೈ ಬ್ರೇಕ್ ಮಾಡಿಲ್ಲ. ಹೈ ಬ್ರೇಕ್ ಮಾಡಿದ್ರೆ ಏನಪ್ಪ ಅಂದ್ರೆ ಸೆಕೆಂಡ್ ಒಂದು ಫಸ್ಟ್ ಕ್ಯಾಂಡಲ್ ಅದ್ರ ಕೆಳಗಡೆ ಓಪನ್ ಆಗಿದೆ, ಯೂಸ್ ಆಗಿದೆ. ಅಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಅದ್ರ ಕೆಳಗಡೆ ಯೂಸ್ ಆಗಿದೆ. ಆದ್ರೆ ಇದ್ರದ್ದು ಇನ್ನ ಲೋ ಬ್ರೇಕ್ ಮಾಡಲಿ. ಯಾವಾಗ ಇದು ಲೋ ಬ್ರೇಕ್ ಮಾಡುತ್ತೆ ಅವಾಗ ಮತ್ತೆ ಒಂದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಅದೇ ರೀತಿ ನೋಡ್ಕೊಂಡು ಎಕ್ಸಾಂಪಲ್ ತುಂಬಾ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಈ ಒಂದು ಗ್ರೀನ್ ಕ್ಯಾಂಡಲ್ ಇದೆ. ಇದೇನ್ ಅನ್ಸುತ್ತೆ ನಿಮಗೆ, ಇದು ಒಂದು ಹ್ಯಾಮರ್ ಕ್ಯಾಂಡಲ್ ಅಂತ ಅನ್ಸುತ್ತೆ, ನೋಡ್ಲಕ್ ಹ್ಯಾಮರ್ ಕ್ಯಾಂಡಲ್ ಅಂತ ಅನ್ಸುತ್ತೆ. ಸೊ ಇಲ್ಲೇನಿದೆಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆ. ಹೌದು, ಈ ರೆಸಿಸ್ಟೆನ್ಸ್ ನಮ್ಗೆ ಆಗಲೇ ಏನಂತಪ್ಪ ಎಂ ಪ್ಯಾಟರ್ನ್ ದಲ್ಲಿ. ಓಕೆ, ಸೊ ಇದು ಫಸ್ಟ್ ಸ್ವಿಂಗ್. ಸೆಕೆಂಡ್ ಸ್ವಿಂಗ್ ಏನಾದ್ರು ಎಂ ಪ್ಯಾಟರ್ನ್ ದಲ್ಲಿ ಹ್ಯಾಮರ್ ಕ್ಯಾಂಡಲ್ ಬಂತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇದು ವರ್ಕ್ ಮಾಡಂಗಿಲ್ಲ. ಓಕೆ, ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಈ ಹ್ಯಾಮರ್ ಕ್ಯಾಂಡಲ್ ಲೋ ಬ್ರೇಕ್ ಮಾಡಿದ್ರೆ ಲೋವರ್ ಹ್ಯಾಮರ್ ಕ್ಯಾಂಡಲ್ ಲೋ ಬ್ರೇಕ್ ಮಾಡ್ಕೊಳ್ಳಿ ಡೌನ್. ಸ್ವಲ್ಪ ಇದು ನೀಟಾಗಿ ಅಬ್ಸರ್ವ್ ಮಾಡ್ಕೊತ ಹೋದ್ರೆ ಎಲ್ಲ ಗೊತ್ತಾಗುತ್ತೆ. ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದು ಒನ್ ಡೇ ಕ್ಯಾಂಡಲ್. ಓಕೆ, ಒನ್ ಡೇ ಕ್ಯಾಂಡಲ್ ಈಗ ನೋಡ್ರಿ, ಇಲ್ಲ ನೋಡ್ರಿ ಹ್ಯಾಮರ್ ಕ್ಯಾಂಡಲ್ ಇದೆ. ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಹ್ಯಾಮರ್ ಕ್ಯಾಂಡಲ್, ಈ ಚಿಕ್ಕದಾಗಿರ್ತಕ್ಕಂಥ ಹ್ಯಾಮರ್ ಕ್ಯಾಂಡಲ್ ಎಲ್ಲಿದಪ್ಪ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ನೋಡ್ರಿ, ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಕೆಳಗಡೆ ಹೋಯ್ತು. ಹೌದಾ, ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇದು ಸ್ವಿಂಗ್ ಲೋದಲ್ಲಿದೆ. ಹೌದಾ, ಈ ಸ್ವಿಂಗ್ ಲೋದಲ್ಲಿ ಇರೋದ್ರಿಂದ ಮಾರ್ಕೆಟ್ ಏನಪ್ಪಾ ಇದು ಹೈ ಅನ್ನು ಬ್ರೇಕ್ ಮಾಡಿದೆ. ಹೈ ಅನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ತೋರಿಸ್ತೀನಿ, ವೇಟ್ ಮಾಡಿ. ತಗೊಳ್ಳಿ. ಆಮೇಲೆ ನೋಡ್ರಿ, ಇನ್ನು ಕೂಡ ಒಂದು ಹ್ಯಾಮರ್ ಕ್ಯಾಂಡಲ್. ಓಕೆ, ಹ್ಯಾಮರ್ ಕ್ಯಾಂಡಲ್ ಯಾವ ರೀತಿ ಇದಪ್ಪ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಬಂದಿದೆ. ಓಕೆ, ಈ ರೀತಿ ಮಾಡ್ತಿದ್ದಪ್ಪ ಅಂದ್ರೆ ಮಾರ್ಕೆಟ್ ಲೋವರ್ ಸಾರಿ ಹೈಯರ್ ಲೋ, ಹೈಯರ್ ಹೈ ಮಾಡ್ಕೊತ ಹೋಗ್ತಾ ಇದೆ. ಸೊ ಈ ಕ್ಯಾಂಡಲ್ ಏನಿದಪ್ಪ ಅಂದ್ರೆ ಹೈಯರ್ ಲೋ ಒಳಗಿತ್ತು. ಹೈಯರ್ ಒಳಗಿದ್ದು ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ, ಆಮೇಲೆ ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಯಾವಾಗ ಇದು ಹೈ ಬ್ರೇಕ್ ಮಾಡ್ತು ಇದು ಹೋಯ್ತು, ಇದು ಹೈ ಬ್ರೇಕ್ ಮಾಡಿದಾಗ ಮಾರ್ಕೆಟ್ ಏನಪ್ಪ ಅಂದ್ರೆ ಇದನ್ನು ಕೂಡ ಒಂದು ಮಾರ್ಕೆಟ್ ಅನ್ನ ಪುಷ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದೆ. ಸೊ ಅದೇ ರೀತಿ ನೋಡ್ಕೊಂಡು ಹೋದ್ರೆ ತುಂಬಾ ಸಿಗ್ತದೆ. ಆಮೇಲೆ ಇಲ್ಲ ಒಂದು ಹ್ಯಾಮರ್ ಕ್ಯಾಂಡಲ್, ಎರಡು ಹ್ಯಾಮರ್ ಕ್ಯಾಂಡಲ್, ಮೂರು ಹ್ಯಾಮರ್ ಕ್ಯಾಂಡಲ್. ನಾನು ನಿಮ್ಗೆ ಮೊದಲೇ ಹೇಳಿದೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಓಕೆ, ಇಲ್ಲೊಂದು ನೋಡಿ, ಇದೊಂದು ಹ್ಯಾಮರ್ ಕ್ಯಾಂಡಲ್. ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ. ಓಕೆ, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್. ಹೌದಾ, ಸೊ ರೆಸಿಸ್ಟೆನ್ಸ್ ಇದ್ರೂ ಕೂಡ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಸಪೋರ್ಟ್ ಝೋನ್ದಲ್ಲಿ ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಸೊ ಹ್ಯಾಮರ್ ಕ್ಯಾಂಡಲ್ ಲೋ ಹೈ ಬ್ರೇಕ್ ಮಾಡೋಣ ನೋಡಿ ಮಾರ್ಕೆಟ್ ಎಷ್ಟು ಹೋಗಿದಪ್ಪ ಅಂದ್ರೆ ಸೀದಾ ನೋಡಿ ಸ್ವಲ್ಪ 500-600 ಪಾಯಿಂಟ್ ಮೇಲೆ ಹೋಗಿದೆ. ಓಕೆ, ಸೊ ಇದು ನಾನು ಫೈನಾನ್ಸ್ ಎಲ್ಲ ತೋರಿಸಿದೆ, ಫೈನಾನ್ಸ್ ತುಂಬಾ ಇದೆ. ಸೊ 5 ಮಿನಿಟ್ಸ್ ಅಲ್ಲಿ ನಾನು ನಿಮ್ಗೆ ಹೆಂಗಿದ್ರು ತೋರಿಸ್ತೆ ನೋಡಿ. 5 ಮಿನಿಟ್ಸ್ ನೋಡಿ ಎರಡು ತೋರಿಸ್ತೀನಿ. 5 ಮಿನಿಟ್ಸ್ ಏನಪ್ಪ ಅಂದ್ರೆ ಇದು ಡೌನ್ ಟ್ರೆಂಡ್ ಇರುತ್ತಾ. ಸೊ ಡೌನ್ ಟ್ರೆಂಡ್ ಅಲ್ಲಿ ಈ ರೀತಿ ನೋಡಿ, ಇಲ್ಲೇನಾಗಿದೆ ಅಪ್ ಟ್ರೆಂಡ್ ಬರುತ್ತೆ. ಹೌದಾ, ಸೊ ಈ ಅಪ್ ಟ್ರೆಂಡ್ ಅಲ್ಲಿ ಇಲ್ಲಿ ನೋಡ್ರಿ ಈ ಡೋಜಿ ಕ್ಯಾಂಡಲ್, ಸೊ ಇದು ಹ್ಯಾಮರ್ ಕ್ಯಾಂಡಲ್ ನೋಡಿ, ಇದು ಹ್ಯಾಮರ್ ಕ್ಯಾಂಡಲ್ ಆಗ್ತಿಲ್ಲ. ಸೊ ಹ್ಯಾಮರ್ ಕ್ಯಾಂಡಲ್
ಏನಾಗಿದೆಪ್ಪ ಅಂದ್ರೆ ಸಪೋರ್ಟ್ದಲ್ಲಿದೆ, ಲೋ ಹೈಯರ್ ಲೋ ಒಳಗಿದೆ. ಓಕೆ, ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಆದ ತಕ್ಷಣ ಹ್ಯಾಮರ್ ಕ್ಯಾಂಡಲ್ ಹೈ ಬ್ರೇಕ್ ಆಗೋಣ ಮಾರ್ಕೆಟ್ ಆಗಿರ್ತಾರೆ, ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೆ ಇನ್ನೊಂದು ಹ್ಯಾಮರ್ ಕ್ಯಾಂಡಲ್ ಇದೆ. ಈ ಹ್ಯಾಮರ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡೋಣ ಮಾರ್ಕೆಟ್ ಮೇಲೆ ಹೋಗಿದೆ. ಹೌದಾ? ಸೊ ಅದೇ ರೀತಿಯಾಗಿ ಇನ್ನೊಂದು ತೋರಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಂ ಪ್ಯಾಟರ್ನ್ ಇದೆ. ಹೌದಾ? ಮೇಲೆ ಹೋಯ್ತು, ಕೆಳಗೆ ಬಂತು, ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಗೆ ಬಂತು. ಹೌದಾ? ಇಲ್ಲಿ ಯಾಕೆ ಆಯ್ತಪ್ಪ ಅಂದ್ರೆ ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಇದೆ. ಹೌದಾ? ಸೊ ಹ್ಯಾಮರ್ ಕ್ಯಾಂಡಲ್ ಆದ ತಕ್ಷಣ ಮೇಲ್ಗಡೆ ಹೋಗ್ಬೇಕಾಗಿತ್ತು. ಮ್ಯಾಕ್ ಹೋಗ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಹಿಂದ್ಗಡೆ ಸ್ವಲ್ಪ ನೋಡ್ಕೊಂಡ್ರೆ ಹಿಂದ್ಗಡೆ ಇರ್ತಕ್ಕಂಥದ್ದು ಇದು ನಮ್ಗೆ ಏನಿದೆಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇದೆ. ಹೌದಾ? ಸೊ ಇದೊಂದು ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ನಮಗೆ ಹೇಳಿದ್ದೆ ಬುಲಿಶ್ ಕ್ಯಾಂಡಲ್ಗಳು ಸಪೋರ್ಟ್ ಮತ್ತೆ ವರ್ಕ್ ಮಾಡ್ತು, ರೆಸಿಸ್ಟೆನ್ಸ್ ವರ್ಕ್ ಮಾಡೋದು. ಹೌದಾ? ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಈ ಹ್ಯಾಮರ್ ಕ್ಯಾಂಡಲ್ ಏನಿದೆಪ್ಪ ಅಂದ್ರೆ ಇಲ್ಲಿ ಫೇಲ್ ಆಯ್ತು. ಈ ಹ್ಯಾಮರ್ ಕ್ಯಾಂಡಲ್ ಲೋ ಬ್ರೇಕ್ ಮಾಡಿ ಕೂಡಲೇ ಕೂಡ ಏನಿದೆಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಹೋಯ್ತು. ನೋಡಿ ಇಲ್ಲೆಲ್ಲ ನೋಡಿ ಡೌನ್ ಟ್ರೆಂಡ್ ಒಳಗ ಎಷ್ಟು ಕ್ಯಾಂಡಲ್ ನೋಡ್ರಿ, ಎಷ್ಟು ಕ್ಯಾಂಡಲ್ ಹ್ಯಾಮರ್ ತೋರಿಸ್ನ ಎಲ್ಲ ಫೇಲ್ ಆಗಿ ನೋಡ್ರಿ. ನೋಡಿ ಇದು ಒಂದು ಹ್ಯಾಮರ್, ಇದು ಫೇಲ್ ಆಗೈತಿ, ಇದು ಫೇಲ್ ಆಗೈತಿ, ಇದು ಫೇಲ್ ಆಗೈತಿ, ಆಮೇಲೆ ಇದು ಫೇಲ್ ಆಗೈತಿ. ನೋಡಿ ಇಷ್ಟೆಲ್ಲ ಕ್ಯಾಂಡಲ್ ಇದೆಲ್ಲ ಇವು ಫೇಲ್ ಆಗಿ ನೋಡ್ರಿ. ಫಸ್ಟ್ ಏನೈತಪ್ಪ ಸ್ವಲ್ಪ ಇದೇನು ಲೋ ಹೈ ಬ್ರೇಕ್ ಮಾಡತ್ತಲ್ಲ, ಹೈ ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದ್ರು ಕೂಡ ಅದು ಮೇಲ್ಗಡೆ ಸಸ್ಟೈನ್ ಆಗಲ್ಲ. ಮಾರ್ಕೆಟ್ ಮೇಲ್ಗಡೆ ಮತ್ತೆ ಕೆಳಗಡೆ ಬಂದು ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಈ ಒಂದು ಹೈ ಲೋ ಏನ್ ಬ್ರೇಕ್ ಮಾಡುತ್ತೆ, ಲೋ ಬ್ರೇಕ್ ಮಾಡ್ಕೊಂಡು ನೋಡ್ರಿ ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಬಂದ್ಬಿಟ್ಟು. ಸೊ ಈ ರೀತಿ ಏನಾಗ್ತಪ್ಪ ಅಂದ್ರೆ ಕ್ಯಾಂಡಲ್ಗಳು ಎಲ್ಲಾ ಕ್ಯಾಂಡಲ್ಗಳು ಎಲ್ಲ ಒಂದೇ ತೀರಿ ವರ್ಕ್ ಮಾಡೋದಿಲ್ಲ. ಏನಾಗ್ತಪ್ಪ ಅಂದ್ರೆ ಯಾವ ಟ್ರೆಂಡ್ ಐತಿ ಅದು ಯಾವ ಕ್ಯಾಂಡಲ್ ಐತಿ ಆ ಬೇಸ್ ಮೇಲೆ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಇವು ವರ್ಕ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತವೆ. ಅದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲೊಂದು ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಡೌನ್ ಟ್ರೆಂಡ್ ಐತಿ, ಚಿಕ್ಕದಾಗಿರ್ತದೆ ಡೌನ್ ಟ್ರೆಂಡ್. ಹೌದಾ? ಆದ್ರೆ ಇಲ್ಲಿ ನೋಡ್ರಿ, ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಇದೆ. ಹೌದು, ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಇದೆ. ಬಟ್ ಇದು ಹ್ಯಾಮರ್ ಕ್ಯಾಂಡಲ್ ವರ್ಕ್ ಮಾಡಿದೆ, ವರ್ಕ್ ಮಾಡಿಲ್ಲ. ಇದು ಏನಾಗಿದೆಪ್ಪ ಇಲ್ಲಿ ಫೇಲ್ ಆಗಿದೆ. ಯಾಕೆ ಫೇಲ್ ಆಗಿದೆಪ್ಪ ಅಂದ್ರೆ ಟ್ರೆಂಡ್ ಡೌನ್ ಟ್ರೆಂಡ್. ಆದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಇದು ಏನಪ್ಪಾ ಅಂದ್ರೆ ಅಪ್ ಟ್ರೆಂಡ್ ಇದೆ, ಚಿಕ್ಕದಾಗಿರ್ತಕ್ಕಂಥ ಅಪ್ ಟ್ರೆಂಡ್ ಇದೆ. ಸೊ ಚಿಕ್ಕದಾಗಿರ್ತಕ್ಕಂಥ ಅಪ್ ಟ್ರೆಂಡ್ ಕೂಡ ಇಲ್ಲಿ ನೋಡ್ರಿ, ಇದು ಮೂರು ಏನಪ್ಪ ಅಂತಂದ್ರೆ ಡೋಜಿ ಕ್ಯಾಂಡಲ್ ಅದಾವು. ಡೋಜಿ ಕ್ಯಾಂಡಲ್ ಮೇಲೆ ಹೋಗಿದೆ. ಆಮೇಲೆ ಇಲ್ಲೊಂದು ನೋಡಿ ಹ್ಯಾಮರ್ ಕ್ಯಾಂಡಲ್, ಇಲ್ಲಿ ನೋಡ್ರಿ ಅಪ್ ಟ್ರೆಂಡ್ ಇದೆ, ಒನ್ ನೋಡಿ ಅಪ್ ಟ್ರೆಂಡ್ ಇದೆ. ಅಪ್ ಟ್ರೆಂಡ್ ಕೂಡ ಫಸ್ಟ್ ಏನಿರಪ್ಪ ಅಂದ್ರೆ ಮೇಲ್ಗಡೆ ಹೋಗಿದೆ. ಮೇಲ್ಗಡೆ ಹೋದ್ರೆ ಸಸ್ಟೈನ್ ಆಗಿಲ್ಲ, ಇದೇ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ನೋಡ್ರಿ ಡೌನ್ ಟ್ರೆಂಡ್ ಇದನ್ನ ಅಪ್ ಟ್ರೆಂಡ್, ಅಪ್ ಟ್ರೆಂಡ್ ನೀಟಾಗಿರ್ತದೆ. ಅಪ್ ಟ್ರೆಂಡ್ ನೋಡ್ರಿ ಅಷ್ಟು ನೀಟಾಗಿದೆ ಅಪ್ ಟ್ರೆಂಡ್. ಓಕೆ, ಇದು ಹ್ಯಾಮರ್ ಕ್ಯಾಂಡಲ್. ಓಕೆ, ಇದು ಎಲ್ಲಿದಪ್ಪ ಅಂದ್ರೆ ಸಪೋರ್ಟ್ ಝೋನ್ ದಲ್ಲಿದೆ. ಆಮೇಲೆ ಸ್ವಿಂಗ್ ಲೋ ಒಳಗಿದೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಹ್ಯಾಮರ್ ಕ್ಯಾಂಡಲ್ ಆದ ಕೂಡಲೇ ಹ್ಯಾಮರ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಮೇಲೆ ಹೋಯ್ತು. ಆಮೇಲೆ ಇನ್ನೊಂದು ಏನಿದಪ್ಪ ಅಂದ್ರೆ ಒಂದು ಝೋನ್ ಇದೆ, ಅದು ಸಪೋರ್ಟ್ ಝೋನ್ ಇದೆ. ಸಪೋರ್ಟ್ ಝೋನ್ ಆಮೇಲೆ ಸ್ವಿಂಗ್ ಲೋ ಇದೆ. ಅದಕ್ಕೆ ಏನಿದಪ್ಪ ಅಂದ್ರೆ ಇಲ್ಲಿ ಯಾವಾಗ ಇದ್ದದ್ದು ಹ್ಯಾಮರ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಅವಾಗ ಮತ್ತೆ ಮೇಲೆ ಹೋಗಿದೆ. ಹೌದಾ? ಸೊ ಅದೇ ರೀತಿಯಾಗಿ ನೀವು ಸ್ವಲ್ಪ ನೋಡ್ಕೋದ್ರೆ ಆಮೇಲೆ ಇಲ್ಲಿ ನೋಡ್ರಿ, ನೋಡ್ರಲ್ಲ ಈ ಹ್ಯಾಮರ್ ಕ್ಯಾಂಡಲ್ ನೋಡ್ರಿ, ಇದು ಒಂದು ಸಪೋರ್ಟ್ ಇತ್ತು. ಓಕೆ, ಇಲ್ಲಿ ಒಂದು ಸಪೋರ್ಟ್ ಇತ್ತು, ಆಮೇಲೆ ಇಲ್ಲಿ ಕೂಡ ಒಂದು ಸಪೋರ್ಟ್ ಇತ್ತು. ಓಕೆ, ಈ ಒಂದು ಕ್ಯಾಂಡಲ್ ಏನು ಇದು ಉಂಟು, ಏನು ಹೈ ಮಾಡಲ್ಲ ನೋಡ್ರಿ, ಒಂದು ಸಪೋರ್ಟ್ ಇತ್ತು ಇಲ್ಲಿ. ಓಕೆ, ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಇತ್ತು. ಹೌದಾ? ಇಲ್ಲೇನಾಗಿದೆಪ್ಪ ಅಂದ್ರೆ ಈ ಹ್ಯಾಮರ್ ಕ್ಯಾಂಡಲ್ ಏನಾದ್ರು ಹೈ ಬ್ರೇಕ್ ಮಾಡಿದ್ರೆ ಹೈ ಬ್ರೇಕ್ ಮಾಡಲಿ ಕೂಡ ಮಾರ್ಕೆಟ್ ಎಲ್ಲಿ ಇರುತ್ತೆ ನೋಡಿ, ಮಾರ್ಕೆಟ್. ಸೊ ಅದೇ ರೀತಿಯಾಗಿ ನೀವು ಏನ್ ಮಾಡ್ರಪ್ಪ ಅಂದ್ರೆ ಕ್ಯಾಂಡಲ್ಗಳನ್ನ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು. ಎಲ್ಲಿ ಇದೊಂದು ಕ್ಯಾಂಡಲ್, ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್. ಹೌದಾ? ಈ ಹ್ಯಾಮರ್ ಕ್ಯಾಂಡಲ್ ಮೇಲ್ಗಡೆ ಏನ್ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಕಂಟಿನ್ಯೂ. ಸೊ ಅದೇ ರೀತಿಯಾಗಿ ಮಾರ್ಕೆಟ್ ಅನ್ನ ನೋಡ್ರಿ, ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು. ಕ್ಯಾಂಡಲ್ಗಳು ಎಲ್ಲಿದಾವ, ಕ್ಯಾಂಡಲ್ಗಳು ಎಲ್ಲಿಲ್ಲ, ಓಕೆ, ಯಾವ ಟ್ರೆಂಡ್ ದಲ್ಲಿ ಇದಾವ, ಅದೆಲ್ಲ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಈಸಿ ಆಗಿರ್ತಕ್ಕಂಥ ಒಂದು ಪ್ರಾಫಿಟ್ ಅನ್ನ ನೀವು ಗೇನ್ ಮಾಡ್ಬೋದು. ಓಕೆ, ನೀವು ರ್ಯಾಂಡಮ್ ಆಗಿ ಎಲ್ಲಿ ಬೇಕಾದ್ರೆ ಟ್ರೇಡ್ ತಗೋಬೇಕಪ್ಪ ನಿಮ್ಗೆ ಏನ್ ಮಾಡ್ತೀನಿ ತುಂಬಾನೇ ಕಡಿಮೆ ಇತ್ತು. ತೋರಿಸ್ತಾ ಹೋಗ್ತೀನಿ, ವೇಟ್ ಮಾಡಿದ್ರೆ ಅಂತ ನೋಡ್ರಿ. ಇಲ್ಲಿ ನೋಡ್ರಿ ಹ್ಯಾಮರ್ ನೋಡ್ರಿ, ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಐತಿ, ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಐತಿ, ಇಲ್ಲಿ ಹ್ಯಾಮರ್ ಐತಿ, ಹ್ಯಾಮರ್ ಇಲ್ಲಿ ಹ್ಯಾಮರ್. ಇದು ಕಂಟಿನ್ಯೂಸ್ ಆಗಿ ಫೇಲ್ ಆಗೋದು ಕಾರಣ ಏನು? ಇದು ಏನೈತಿ ಡೌನ್ ಟ್ರೆಂಡ್ ಐತಿ. ಹೌದಾ? ಅಪ್ ಟ್ರೆಂಡ್ ದಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಡೌನ್ ಟ್ರೆಂಡ್ ದಲ್ಲಿ
ವರ್ಕ್ ಆಗೋದಿಲ್ಲ. ಇದು ಸ್ವಲ್ಪ ನಿಮ್ಗೆ ಇದು ಮಾಡೋದು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಹ್ಯಾಮರ್ ಆಗಿದೆ, ಮೇಲ್ಗಡೆ ಹೋಗಿ ಮತ್ತೆ ಮೇಲೆ ಆಗಿದೆ. ಕಾರಣ ಡೌನ್. ನಿಮ್ಗೆ ಅಪ್ ಟ್ರೆಂಡ್ ತೋರಿಸ, ಅಪ್ ಟ್ರೆಂಡ್ದಲ್ಲಿ ಅಂದ್ರೆ ಯಾವಾಗ ತೋರಿಸಿ? ಓಕೆ, ನೋಡಿ ಇಲ್ಲಿ ಡೌನ್, ಇಲ್ಲಿ ಅಪ್ ಟ್ರೆಂಡ್ ಇಲ್ಲ, ಹೌದಾ? ನೋಡಿ ಕಂಟಿನ್ಯೂಸ್ ಆಗಿ ನೋಡಿ, ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಇದೆ, ಹ್ಯಾಮರ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಕಂಟ್ರೋಲ್ಸ್ ಅನ್ನು ಕೊಡಬೇಕು. ಇಲ್ಲಿನೂ ಕೂಡ ಹ್ಯಾಮರ್ ಕ್ಯಾಂಡಲ್ ಇದಾವೆ, ಇಲ್ಲಿನೂ ಕೂಡ ಕಂಟ್ರೋಲ್ಸ್ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಹೌದಾ? ಮತ್ತೆ ನೀವು ನೋಡ್ರಿ, ಇಲ್ಲಿ ನೋಡ್ರಿ, ಇದೇ ರೀತಿ ನೀವು ತಗೊಂಡ್ರೆ ತುಂಬಾ ನೋಡ್ಬೋದು. ನೋಡಿ ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಇದೆ, ಈ ಹ್ಯಾಮರ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡೋಣ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಇದು ಸ್ವಲ್ಪ ನೀವು, ನಾನು ನಿಮಗೆ ಏನು ಕಾನ್ಸೆಪ್ಟ್ ಹೇಳಿದೆ ಆ ಕಾನ್ಸೆಪ್ಟ್ ಪ್ರಕಾರ ನೀವು ಸ್ವಲ್ಪ ನಿಮ್ದೇ ಆಗಿರ್ತಕ್ಕಂಥ ಚಾರ್ಟ್ ಅನಾಲಿಸಿಸ್ ನೀವು ಮಾಡೋದು ಕಲ್ತ್ರಪ್ಪ ಅಂದ್ರೆ ನಿಮ್ಗೆ ನೀಟಾಗಿ ಏನಾಗಪ್ಪ ಅಂದ್ರೆ ನಿಮ್ಗೆ ಚಾನ್ಸಸ್ ಏನದಪ್ಪ ಅಂದ್ರೆ ಇಲ್ಲಿ ಪ್ರಾಫಿಟಬಲ್ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ನೋಡ್ರಪ್ಪ ಅಂದ್ರೆ ನಾ ಏನ್ ಹೇಳಿದ ಕಾನ್ಸೆಪ್ಟ್ ಅದನ್ನ ಒಂದು 2 ಸಲ ವಿಡಿಯೋದಲ್ಲಿ ನೋಡ್ಕೊರಿ, ಅದನ್ನ ನೋಟ್ಸ್ ನೀವು ಈ ಚಾರ್ಟ್ಗಳನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರಪ್ಪ ಅಂತ ಕೂತ್ಕೊಂಡು ಅವಾಗ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಒಂದು ಸ್ವಲ್ಪ ಟ್ರೇಡಿಂಗ್ ಮಾಡಕ್ಕೆ ನಮ್ಗೆ ಈಸಿ ಆಗುತ್ತೆ. ಓಕೆ, ಸ್ವಲ್ಪ ಇಲ್ಲಪ್ಪ ಅಂದ್ರೆ ಏನಾಗಿಲ್ಲ ಅಂದ್ರೆ ನೀವು ಡೌನ್ ಟ್ರೆಂಡ್ದಲ್ಲಿ ಹ್ಯಾಮರ್ ಕ್ಯಾಂಡಲ್ ನೀವು ಯೂಸ್ ಮಾಡಪ್ಪ ಅಂತ ಫೇಲ್ ಆಗ್ಬಿಡುತ್ತೆ. ಅಪ್ ಟ್ರೆಂಡ್ದಲ್ಲಿ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಹ್ಯಾಮರ್ ಕ್ಯಾಂಡಲ್ ಯೂಸ್ ಆಗುತ್ತೆ. ಒಂದು ತಿಳಿಯೋದ್ರೆ ಹ್ಯಾಮರ್ ಕ್ಯಾಂಡಲ್ ಯಾವ್ದು ಕ್ಯಾಂಡಲ್ ಅಪ್ಪ ಅಂದ್ರೆ ಇದು ಬುಲಿಶ್ ಕ್ಯಾಂಡಲ್, ಇದು ಯಾವತ್ತು ಎಲ್ಲಿರ್ತಪ್ಪ ಅಂದ್ರೆ ಸಪೋರ್ಟ್ ಇರುತ್ತೆ. ಹ್ಯಾಮರ್ ಕ್ಯಾಂಡಲ್ ಇನ್ನೊಂದು ಹ್ಯಾಮರ್ ಕ್ಯಾಂಡಲ್ ಇದು ಬುಲಿಶ್ ಕ್ಯಾಂಡಲ್, ಇದು ಯಾವತ್ತು ಏನಂತಪ್ಪ ಅಂದ್ರೆ ಸಪೋರ್ಟ್ ಇರುತ್ತೆ. ಇದು ಅಪ್ ಟ್ರೆಂಡ್ದಲ್ಲಿ ಮಾತ್ರ ವರ್ಕ್ ಮಾಡುತ್ತೆ, ಇದು ಡೌನ್ ಟ್ರೆಂಡ್ದಲ್ಲಿ ವರ್ಕ್ ಮಾಡೋದಿಲ್ಲ. ಇದು ನಿಮ್ಗೆ ತಲೆ ಒಳಗೆ ಇರಲಿ. ಓಕೆ, ಡೌನ್ ಟ್ರೆಂಡ್ದಲ್ಲಿ ವರ್ಕ್ ಮಾಡುತ್ತೆ, ಎಲ್ಲಿ ವರ್ಕ್ ಮಾಡ್ತಪ್ಪ ಅಂದ್ರೆ ಈ ಡೌನ್ ಟ್ರೆಂಡ್ ಎಲ್ಲಿ ವರ್ಕ್ ಮಾಡೋದು ಗೊತ್ತಿಲ್ಲ. ಡೌನ್ ಟ್ರೆಂಡ್ದಲ್ಲಿ ಪೂರಾ ಆ ಟ್ರೆಂಡ್ ಲೋ ಇರ್ಬೇಕು, ಆ ಟ್ರೆಂಡ್ ಲೋ ಇರ್ಬೇಕು. ಆ ಟ್ರೆಂಡ್ ಲೋ ಇದ್ದಕ್ಕಿಂತ ಅಲ್ಲಿ ಏನಾದ್ರು ಒಂದು ಹ್ಯಾಮರ್ ಕ್ಯಾಂಡಲ್ ಆಯ್ತು ಅಂದ್ರೆ ಓಕೆ, ಈ ಹ್ಯಾಮರ್ ಕ್ಯಾಂಡಲ್ ಲೋ ಏನಾದ್ರು ಬ್ರೇಕ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ಈ ಲೋ ಬ್ರೇಕ್ ಮಾಡಿದ್ರೆ ಈ ಹೈ ಏನಾದ್ರು ಬ್ರೇಕ್ ಮಾಡೋದಿಲ್ಲ, ಅವಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಡೌನ್ ಟ್ರೆಂಡ್ ಹೋಗಿ ಹೊಸದೊಂದು ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅವಾಗ ಇದೇನಾಗುತ್ತಪ್ಪ ಅಂದ್ರೆ ಹ್ಯಾಮರ್ ಕ್ಯಾಂಡಲ್ ಇಲ್ಲಿ ಯೂಸ್ ಆಗುತ್ತೆ. ಓಕೆ, ಅಲ್ಲಿವರೆಗೂ ಕೂಡ ಏನಾಗುತ್ತಪ್ಪ ಅಂದ್ರೆ ಇಲ್ಲೆಲ್ಲೇ ಸ್ವಿಂಗ್ ಲೋ ಒಳಗೆ ಬಿಟ್ಟಪ್ಪ ಅಂದ್ರೆ ಮಾರ್ಕೆಟ್ ಫೇಲ್ ಆಗ್ತದೆ. ಡೌನ್ ಟ್ರೆಂಡ್ ಲಾಸ್ಟ್ ಲೋ ಬರ್ಬೇಕು, ಲಾಸ್ಟ್ ರೋ ಒಳಗೆ ಬಂದ ಕಿಸಿಂದ ಫಸ್ಟ್ನಾಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು, ಅವಾಗ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಅಪ್ ಟ್ರೆಂಡ್ ಸ್ಟಾರ್ಟ್ ಆಗೋ ಮಾರ್ಕೆಟ್ ಏನಾಗುತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂದ್ರೆ ನಮ್ಗೆ ಹ್ಯಾಮರ್ ಕ್ಯಾಂಡಲ್ ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತಾವ. ಸೊ ಹೀಗಾಗಿ ನೀವು ಏನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ನಿಮ್ದೇ ಆಗಿರ್ತಕ್ಕಂಥ ಒಂದು ಅನಲೈಸ್ ಮಾಡ್ಕೊಂಡು ಟ್ರೈ ಮಾಡೋದು ತುಂಬಾ ಒಳ್ಳೇದಂತ ಅನ್ಸುತ್ತೆ. ಬಾಯ್.